ನೆಕ್ಸ್ಟ್ ಎಂಟಿ ಸೆಟ್. ಎಂಟಿ ಸೆಟ್ ಅಂದರೆ ಈ ಮೀನಿಂಗ್ದಾಗೆ ಈ ಹೆಸರಿನಾಗೆ ಗೊತ್ತಾಗ್ತದೆ ರೀ. ಎಂಟಿ ಸೆಟ್ ಅಂದರೆ ಆ ಸೆಟ್ನಾಗ ಯಾವ ಎಲಿಮೆಂಟ್ಸ್ನೂ ಇರಲ್ಲ. ಅದ್ರ ಡೆಫಿನೇಷನ್ ನೋಡ್ರಿ. ಎ ಸೆಟ್ which does not contain any element is called empty set. ಈ ಎಂಟಿ ಸೆಟ್ಟಿಗೆ ಇನ್ನೂ 2 ಹೆಸರು ಅವ ರೀ. ಯಾವುದಂದ್ರೆ ಎಂಟಿ ಸೆಟ್ ಆರ್ ನಲ್ ಸೆಟ್. ನಲ್ ಸೆಟ್ ಅಂದರೆ ಅದರ ವ್ಯಾಲ್ಯೂ 0. ನಲ್ ಸೆಟ್ ಆರ್ ವಾಯ್ಡ್ ಸೆಟ್. ಎಂಟಿ ಸೆಟ್, ನಲ್ ಸೆಟ್, ವಾಯ್ಡ್ ಸೆಟ್ ಎಲ್ಲ ಒಂದೇ ಹೆಸರು ಇವೆಲ್ಲ. ಎಕ್ಸಾಂಪಲ್, ಎಂಟಿ ಸೆಟ್ಟಿಗೆ ಎಕ್ಸಾಂಪಲ್ ಯಾವುದಂದ್ರೆ, ಈಗ ಇದು ಸೆಟ್ ಬಿಲ್ಡರ್ ಫಾರ್ಮ್ ನೋಡ್ರಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ presently studying in both class 10 and 11. ಈಗ ನೋಡ್ರಿ, ಎಂಟಿ ಸೆಟ್ಟಿಗೆ ಇದು ಎಕ್ಸಾಂಪಲ್. ಯಾಕೆ ಇದು ಎಕ್ಸಾಂಪಲ್ ಆಯ್ತಂದ್ರೆ, ಇಲ್ಲೇನು ಬರ್ದಾರ, ಎಕ್ಸ್ ಈಸ್ ಸಚ್ ದಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ ಬೋತ್ ಕ್ಲಾಸ್ 10 ಆ್ಯಂಡ್ 11. ಈಗ ಒಬ್ಬ ಸ್ಟೂಡೆಂಟು 10th ಕ್ಲಾಸು ಮತ್ತು 11th ಕ್ಲಾಸ್ನಲ್ಲಿ ಸ್ಟಡಿ ಮಾಡೋಕ್ಕಾಗಲ್ಲ. ಒಂದು ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ಬೋದು. ಹಾಗಾಗಿ ಈ ಎಲಿಮೆಂಟಲ್ಲಿ ಯಾವುದೇ ಸೆಟ್ ಇಲ್ಲ. ಹಾಗಾಗಿ ಇದು ಎಂಟಿ ಸೆಟ್. ನೋಡ್ರಿ, ಇನ್ನೊಂದು ಎಕ್ಸಾಂಪಲ್. A is equal to x such that x greater than 1 less than 2. X is a natural number. ಈಗ ನೋಡ್ರಿ, ಇದೂ ಎಂಟಿ ಸೆಟ್. ಯಾಕಂದರೆ ಈ ಸೆಟ್ನಾಗ ಯಾವುದೇ ಎಲಿಮೆಂಟ್ ಇಲ್ಲ. ಯಾಕೆ ಯಾವುದೇ ಎಲಿಮೆಂಟ್ ಇಲ್ಲ ಅಂದ್ರೆ, ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದರೆ 1 2 3 4 ಹೀಗೆ ಕಂಟಿನ್ಯೂ ಆಗುತ್ತೆ. ಆದರೆ ಇಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 1 ಲೆಸ್ ದೆನ್ 2. ನೋಡಿ, 1 ಆದಮೇಲೆ 2 ಬರುತ್ತೆ. ಆದರೆ ಯಾವುದೂ ಎಲಿಮೆಂಟ್ ಇಲ್ಲ. 1 ಮತ್ತು 2 ನಡುವೆ ಯಾವುದೇ ಎಲಿಮೆಂಟ್ ಇಲ್ಲ. ಹಾಗಾಗಿ ಇದು ಎಂಟಿ ಸೆಟ್ ಆಗುತ್ತೆ. ನೆಕ್ಸ್ಟ್, ಫಿನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ಸ್. ಈಗ ಈ ಹೆಸರಲ್ಲೇ ನಮಗೆ ಗೊತ್ತಾಗಿರಬೇಕು, ಫಿನೈಟ್ ಆ್ಯಂಡ್ ಇನ್ಫಿನೈಟ್ ಸೆಟ್ಸ್ ಅಂದರೆ, ಫಿನೈಟ್ ಅಂದರೆ ಯಾವುದನ್ನು ಎಣಿಸ್ಬೋದು, ಇನ್ಫೈನೈಟ್ ಅಂದರೆ ಯಾವುದನ್ನು ಎಣಿಸ್ಲಿಕ್ಕಾಗಲ್ಲ. ಅಂದರೆ ಯಾವ ಸೆಟ್ಟಲ್ಲಿ ಕೌಂಟೇಬಲ್ ಎಲಿಮೆಂಟ್ಸ್ ಇರ್ತವೆ ಅದಕ್ಕೆ ಫಿನೈಟ್ ಸೆಟ್ ಅಂತೀವಿ. ಯಾವುದ್ರಾಗ ಅನ್ಕೌಂಟೇಬಲ್ ಎಲಿಮೆಂಟ್ಸ್ ಇರ್ತವೆ ಅದನ್ನು ಇನ್ಫೈನೈಟ್ ಸೆಟ್ಸ್ ಅಂತೀವಿ. ಅದ್ರ ಡೆಫಿನೇಷನ್ ನೋಡೋಣ. ಎ ಸೆಟ್ which is
empty or consists of definite number of elements is called finite set. Otherwise the set is called infinite. ಈಗ ಯಾವುದೇ ಸೆಟ್ನಲ್ಲಿ ಅದು ಎಂಟಿ ಆಗಿರ್ಬೋದು. ಎಂಟಿ ಅಂದರೆ ಯಾವುದೂ ಎಲಿಮೆಂಟ್ಸ್ ಇರಲ್ಲ, ಅದನ್ನು ನಾವು ಫಿನೈಟ್ ಸೆಟ್ಟಲ್ಲೇ ಬರ್ತದೆ. ಯಾಕಂದರೆ ಎಂಟಿ ಸೆಟ್ ಇಸ್ ಅದು ಕೌಂಟೇಬಲ್. ಅದು ಮತ್ತು ಇನ್ನೊಂದು, ಈಗ ಈ ಸೆಟ್ ಇದೆ 1 2 3 4, ಇದನ್ನು ಎಲಿಮೆಂಟ್ಸ್ ನಾವು ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇವೆ ಇದ್ರಿ. 1 2 3 4 ಎಲಿಮೆಂಟ್ಸ್ ಇವೆ. ಇದಕ್ಕೆ ನಾವು ಫಿನೈಟ್ ಸೆಟ್ ಅಂತೀವಿ. ಎಕ್ಸಾಂಪಲ್, W be the set of the days of the week. ಇದೇನಂದರೆ ಲೆಟ್ W be the set of the days of the week. ಇದು ಕೌಂಟೇಬಲ್ ಅದ, ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅವ. W ಈಸ್ ಈಕ್ವಲ್ ಟು ಡೇಸ್ ಆಫ್ ದ ವೀಕ್ ಯಾವ್ಯಾವು? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಇವೆಲ್ಲ ಕೌಂಟೇಬಲ್ ಮತ್ತು ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇವೆ. ಹಾಗಾಗಿ ಇದು ಫಿನೈಟ್ ಸೆಟ್. ಈಗ ಇನ್ಫಿನೈಟ್ ಸೆಟ್ಟಿಗೆ ಒಂದು ಎಕ್ಸಾಂಪಲ್ ನೋಡೋಣ. ಲೆಟ್ G be the set of points on a line. ಇದು ಫಿನೈಟು ಅಥವಾ ಇನ್ಫಿನೈಟ್ ಅಂತ ಹೇಳೋದು. ಈಗ ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಲೈನ್ ಅಂದರೆ ಇನ್ಫಿನೈಟ್ ಪಾಯಿಂಟ್ಸ್ ಇವೆ. ಇನ್ಫಿನೈಟ್ ಪಾಯಿಂಟ್ಸ್, ವಿ ಕ್ಯಾನಾಟ್ ಕೌಂಟ್ ದ ಪಾಯಿಂಟ್ಸ್ ಆನ್ ಲೈನ್. ನಾವು ಲೈನ್ ಮೇಲಿರೋ ಪಾಯಿಂಟ್ಸ್ನ ಕೌಂಟ್ ಮಾಡಿ ಡೆಫಿನೈಟ್ ನಂಬರ್ ಹೇಳೋಕ್ಕಾಗಲ್ಲ. ಹಾಗಾಗಿ ಇದು ಏನು? ಇನ್ಫೈನೈಟ್. ಈಗ ನಾವು ರೋಸ್ಟರ್ ಫಾರ್ಮ್ನಲ್ಲಿ ಏನು ಮಾಡ್ತೀವಿ? ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತೀವಿ. ರೋಸ್ಟರ್ ಫಾರ್ಮ್ನಾಗ ನಾವು ಎಲ್ಲ ಎಲಿಮೆಂಟ್ಸು ಬ್ರೇಸಸ್ನಲ್ಲಿ ಲಿಸ್ಟ್ ಮಾಡ್ತೀವಿ. ಆದರೆ ಈಗ ಇನ್ಫಿನೈಟ್ ಎಲಿಮೆಂಟ್ಸ್ ಇರ್ತವೆ. ಅವನ್ನ ನಾವು ಹೇಗೆ ಮಾಡ್ಬೇಕಂದ್ರೆ, ಈಗ ನೋಡ್ರಿ ಎಕ್ಸಾಂಪಲ್, ಈಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇರ್ತವೆ 1 2 3, ಹೀಗೆ ಎಲ್ಲ ನಂಬರ್ ಲಿಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? 3 ಡಾಟ್. ಇದು ಏನಾಯಿತು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದೇನಾಯಿತು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ರೋಸ್ಟರ್ ಫಾರ್ಮ್ನಲ್ಲಿ ನಾವು ಎಲ್ಲ ಎಲಿಮೆಂಟ್ಸನ್ನ ಲಿಸ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಎಲ್ಲ ಲಿಸ್ಟ್ ಮಾಡೋದು ಆಗಲ್ಲ. ಹಾಗಾಗಿ ನಾವು 3 ಡಾಟ್ನ ರಿಪ್ರೆಸೆಂಟ್ ಮಾಡ್ತೀವಿ. ಈಗ ಅದೇ ಇಂಟೀಜರ್ಸ್ ಆದರೆ 2 ಕಡೆ ನಾವು 3 ಡಾಟ್ ಮಾಡಬೇಕಾಗತ್ತೆ. ನೋಡಿ, 2 3 -3 -2 -1 0 1 2 3 is
set of integers. ಇವೆರಡು ಏನದು ಇನ್ಫೈನೈಟ್ ಸೆಟ್ಸ್ನ ನಾವು ಈಗ ರಿಪ್ರೆಸೆಂಟ್ ಮಾಡ್ತೀವಿ ರೋಸ್ಟರ್ ಫಾರ್ಮಲ್ಲಿ. ಈಗ ನೋಡ್ರಿ ನೆಕ್ಸ್ಟ್ ಎಕ್ಸಾಂಪಲ್, ಸ್ಟೇಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫಿನೈಟ್ ಆರ್ ಇನ್ಫಿನೈಟ್. ಈಗ ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದು ಫಿನೈಟ್ ಸೆಟ್ಟು ಅಥವಾ ಇನ್ಫಿನೈಟ್ ಸೆಟ್ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಫಿನೈಟ್ ಸೆಟ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಕೌಂಟೇಬಲ್. ನೋಡಿ, ಎಕ್ಸ್ ಮೈನಸ್ 1 is equal to 0, x minus 2 is equal to 0, x is equal to 1, x is equal to 2. Set, given set, ನಾವು ಸೆಟ್ನ ಕೊಟ್ಟಿರೋ ಸೆಟ್ ಎಲಿಮೆಂಟ್ಸು 1 2, ಇದು ಏನಿದೆ ಫಿನೈಟ್. ನೆಕ್ಸ್ಟ್ ಎಕ್ಸಾಂಪಲ್, x such that x belongs to n and x square is equal to 4. ಈಗ x square is equal to 4 ಅಂದರೆ ಯಾವ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ? 2 square is equal to 4. ಹಾಗಾಗಿ ಗಿವನ್ ಸೆಟ್ ಏನಿದೆ ಅಂದರೆ ಓನ್ಲಿ 1 ಎಲಿಮೆಂಟ್, ಅದು 2. ಇದೇನಿದೆ ಫಿನೈಟ್ ಸೆಟ್. ನೆಕ್ಸ್ಟ್ ಎಕ್ಸಾಂಪಲ್, x such that x belongs to n and 2x minus 1 is equal to 0. ಯಾವ x ವ್ಯಾಲ್ಯೂ 2x minus 1 ಸೆಟ್ ಈಕ್ವಲ್ ಟು 0 ಸ್ಯಾಟಿಸ್ಫೈ ಆಗುತ್ತೆ? ನೋಡಿ, x ಬಿಲಾಂಗ್ಸ್ ಟು n. n ಅಂದರೆ 1 2 3 4. ಆದರೆ 2x ಮೈನಸ್ 1ನಲ್ಲಿ 1 ಹಾಕಿದ್ರೆ ಇದು ಸ್ಯಾಟಿಸ್ಫೈ ಆಗಲ್ಲ. 2 ಹಾಕಿದ್ರೆ ಇದೂ ಸ್ಯಾಟಿಸ್ಫೈ ಆಗಲ್ಲ. ಹಾಗಾಗಿ ಈ ಸೆಟ್ಟಲ್ಲಿ ಏನಿದೆ, ಗಿವನ್ ಸೆಟ್ ಏನಿದೆ ಎಂಟಿ ಸೆಟ್ ಇದೆ. ಎಂಟಿ ಸೆಟ್ ಅಂದರೆ ಇಟ್ ಈಸ್ ಫಿನೈಟ್ ಸೆಟ್. ಎಂಟಿ ಸೆಟ್ ಈಸ್ ಆಲ್ಸೋ ಫಿನೈಟ್ ಸೆಟ್. ಈಗ ನೆಕ್ಸ್ಟ್ ಎಕ್ಸಾಂಪಲ್, ಫಿನೈಟು ಅಥವಾ ಇನ್ಫಿನೈಟ್ ಅಂತ ಹೇಳಬೇಕು. ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ಎಕ್ಸ್ ಏನಿದೆ 1 2 3 ಅಂತ ಬರೀಬೋದಾಗುತ್ತೆ. ಆದರೆ ಎಕ್ಸ್ ಈಸ್ ಎ ಪ್ರೈಮ್ ಅಂತ ಬರ್ತದೆ. ಎಕ್ಸ್ ಏನು ಪ್ರೈಮ್ ನಂಬರ್. ಎಕ್ಸ್ ಈಸ್ ಪ್ರೈಮ್ ನಂಬರ್ ಆ್ಯಂಡ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಹಾಗಾಗಿ 2 3 5 7 ಹೀಗೆ ಹೋಗುತ್ತೆ. ಹಾಗಾಗಿ ಇದು ಏನು ಇನ್ಫೈನೈಟ್ ಸೆಟ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ನು ಸೇಮ್ ಇದೆ. ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಈಸ್ ಆಡ್ ಅಂದರೆ ಆ ಸೆಟ್ನು ಇನ್ಫಿನೈಟ್ ಸೆಟ್ಟೆ. ನೋಡ್ರಿ, ಆಡ್ ಅಂದರೆ 1 3 5 7 9 ಹೀಗೆ ಹೋಗುತ್ತೆ. ಇದು ಇನ್ಫೈನೈಟ್. ನೆಕ್ಸ್ಟ್ ಕಾನ್ಸೆಪ್ಟ್, ಈಕ್ವಲ್ ಸೆಟ್ಸ್. ಈಕ್ವಲ್ ಸೆಟ್ಸ್ ಅಂದರೆ ಹೆಸರಿನಲ್ಲೇ ಗೊತ್ತಾಗಿದೆ ನಮಗೆ, ಈಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಎ ಈಸ್ ಈಕ್ವಲ್ ಟು 1 2 3 4, ಬಿ ಈಸ್ ಈಕ್ವಲ್ ಟು 3 1 4 2.
ಇದು ಈಕ್ವಲ್ ಎ ಮತ್ತು ಬಿ ಸೆಟ್ಸ್ ಈಕ್ವಲ್ ಅಥವಾ ಇಲ್ಲೋ ಅನ್ನೋದನ್ನು ನಾವು ಹೆಂಗೆ ಕಂಡುಹಿಡಿಬೇಕಂದ್ರೆ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ, ಎವ್ರಿ ಎಲಿಮೆಂಟ್ 1 2 3 4 ಇವೆಲ್ಲ ಎಲಿಮೆಂಟು ಬಿನಲ್ಲಿರಬೇಕು. ನೋಡಿ 1 ಇದೆ, 2 ಇಲ್ಲಿದೆ, 3 ಇಲ್ಲಿದೆ, 4 ಇಲ್ಲಿದೆ. ಮತ್ತು ಬಿದ ಎಲಿಮೆಂಟ್ನು ಎನಲ್ಲಿ ಇರಬೇಕು. ಅದನ್ನು ನಾವು ಏನಂತೀವಿ, ಎ ಈಸ್ ಈಕ್ವಲ್ ಟು ಬಿ ಅಂತೀವಿ. ಅದು ಹಿಂದೆ ಮುಂದೆ ಇದ್ರೂ ನಡೀತದೆ. ಇಲ್ಲಿ 1 2 3 4 ಇದ್ದಾಗ ಇಲ್ಲಿನೂ 1 2 3 4 ಇರಬೇಕು, ಹಾಗೇನಿಲ್ಲ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಇದು ಸೆಟ್ ಈಕ್ವಲ್ ಅಥವಾ ಇಲ್ಲ ಅಂತ ನೋಡೋಣ. ಎ ಈಸ್ ಈಕ್ವಲ್ ಟು 1 2 3, ಬಿ ಈಸ್ ಈಕ್ವಲ್ ಟು ಇದು ಈಕ್ವಲ್ ಅಥವಾ ಅಲ್ಲ ಅನ್ನೋದು. ಈಕ್ವಲ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ಎವ್ರಿ ಇನ್ ದ ಪಿ ಸೆಟ್. ನೋಡಿ 1 ಇದೆ, 2 ಇದೆ, 3 ಇದೆ. ಇದು ಕೂಡ ಸೆಟ್, ಎ ಈಕ್ವಲ್ ಸೆಟ್. ಈ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಈ ಎಕ್ಸಾಂಪಲ್ನಲ್ಲಿ ಫೈಂಡ್ ದ ಪೇರ್ಸ್ ಆಫ್ ಈಕ್ವಲ್ ಸೆಟ್. ಅಂದರೆ ಇವು ಎಷ್ಟರಲ್ಲಿ ಎ ಯಾರ ಜೋಡಿ ಈಕ್ವಲ್ ಸೆಟ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಈ ಈಕ್ವಲ್ ಸೆಟ್ ಯಾವುದಂತ ಕಂಡುಹಿಡಬೇಕಾದ್ರೆ ನಾವು ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಬೇಕು. ಈ ಎಕ್ಸಾಂಪಲ್ಗಳಲ್ಲಿ ಒಂದೊಂದು ಸೆಟ್ಟಲ್ಲಿ ಎಲ್ಲ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಆದರೆ ಇನ್ನೊಂದು ಸೆಟ್ಟಲ್ಲಿ ಇಲ್ಲಿ ನೋಡಿ ಬಿನಲ್ಲಿ ಎಲ್ಲ ಎಲಿಮೆಂಟ್ಸ್ ಕೊಟ್ಟಿಲ್ಲ. ಯಾಕಂದರೆ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಎಲ್ಲ ಸೆಟ್ಗಳಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಫಸ್ಟ್ ಲಿಸ್ಟ್ ಮಾಡೋಣ. ಈಗ ಫಸ್ಟು ಎನಲ್ಲಿ ಯಾವ ಎಲಿಮೆಂಟ್ಸ್ ಇವೆ? ಓನ್ಲಿ 1 ಎಲಿಮೆಂಟ್ ಇದೆ. ಈಗ ಬಿನಲ್ಲಿ ಏನಿದೆ? ಎಕ್ಸ್ ಸಚ್ ದಟ್ ಎಕ್ಸ್ ಗ್ರೇಟರ್ ದೆನ್ 15 ಆ್ಯಂಡ್ ಎಕ್ಸ್ ಲೆಸ್ ದೆನ್ 5 ಅಂತ ಕೊಟ್ಟಿದ್ದಾರೆ. ಈಗ ಯಾವುದು ನಂಬರು 5 ಮತ್ತು ಲೆಸ್ ದೆನ್ 5 ಮತ್ತು ಗ್ರೇಟರ್ ದೆನ್ 15 ಅಲ್ಲಿ ಯಾವ ಎಲಿಮೆಂಟ್ಸ್ನೂ ಇಲ್ಲ. ನಂಬರ್ ಲೈನ್ನಲ್ಲಿ ನೋಡೋಣ. ಇದು ನಂಬರ್ ಲೈನಲ್ಲಿ 0 1 2 3 4 5 ಹೀಗೆ 15. ಇಲ್ಲೇನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಗ್ರೇಟರ್ ದೆನ್ 15 ಅಂದರೆ ಗ್ರೇಟರ್ ದೆನ್ 15 ಅಂದರೆ 15 ಮುಂದ್ಗಡೆ ಇರೋ ಎಲಿಮೆಂಟು ಮತ್ತು 5 ಹಿಂದ್ಗಡೆ ಇರೋ ಎಲಿಮೆಂಟು, ಅಂಥ ಎಲಿಮೆಂಟ್ ಯಾವುದೂ ಇಲ್ಲ. ಹಾಗಾಗಿ ಬಿ ಎಂಟಿ ಸೆಟ್ ಅಂತ ನಾವು ಹೇಳ್ಬೋದು. ಹಾಗೆ ಸಿನಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0 ಅಂತ ಬರೆದಿದ್ದಾರೆ. ಸೊ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ 5. ಸೊ ಎ ಎಲಿಮೆಂಟಲ್ಲಿ 0 ಎಲಿಮೆಂಟ್ ಇದೆ, ಬಿ ಎಲ್ಲಿ ಯಾವ ಎಲಿಮೆಂಟ್ ಇಲ್ಲ, ಸಿನಲ್ಲಿ 5 ಒಂದು ಎಲಿಮೆಂಟ್ ಇದೆ, ಮತ್ತು ಡಿನಲ್ಲಿ ನೋಡೋಣ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 25.
ಎಕ್ಸ್ ಸ್ಕ್ವೇರ್ 25 ಇದೆ. ಸೊ ಎಕ್ಸ್ +5 -5 ಆಗುತ್ತೆ. ಸೊ ಡಿ ಸೆಟ್ -5 +5. ನೆಕ್ಸ್ಟ್ ಈ ಎಕ್ಸ್ ಸ್ಕ್ವೇರ್ -2x -15 = 0. ಎಕ್ಸ್ ಸ್ಕ್ವೇರ್ -5x + 3x -15 = 0. x into x minus 5 x minus 5 is equal to 0. x minus 5 x plus 3 is equal to 0. ಸಿಂಪ್ಲಿಫೈ ಮಾಡಿದಾಗ ನಮಗೆ ಗೊತ್ತಾಯಿತು, ನಲ್ಲಿ 2 ಎಲಿಮೆಂಟ್ಸ್ ಇವೆ. ಯಾವ್ಯಾವು 5 - 3. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಇಂಟಿಗ್ರಲ್ ಪಾಸಿಟಿವ್ ರೂಟ್ ಕಂಡೀಷನ್. ಇಂಟಿಗ್ರಲ್ ಪಾಸಿಟಿವ್ ರೂಟ್ ಅಂತ ಹೇಳಿದ್ದಾರೆ. ಇಲ್ಲಿ ನಲ್ಲಿ ಇಂಟಿಗ್ರಲ್ ಪಾಸಿಟಿವ್ ರೂಟ್, ಅದಕ್ಕೆ ನಾವು ಪಾಸಿಟಿವ್ ರೂಟ್ ಅಷ್ಟೇ ತಗೊಳ್ಬೇಕು. ಹಾಗಾಗಿ ಏನಾಗುತ್ತೆ, ಓನ್ಲಿ 5. ಸೊ ಇದರಲ್ಲಿ ಎಲಿಮೆಂಟ್ 0 ಇದೆ. 0 ಯಾವುದು ಬಿನಲ್ಲೂ ಇಲ್ಲ, ಸಿನಲ್ಲೂ ಇಲ್ಲ, ಡಿನೂ ಇಲ್ಲ, ಇನೂ ಇಲ್ಲ, ಇದರಲ್ಲೂ ಇಲ್ಲ. ಸೊ ಅದಕ್ಕೆ ನಾವೇನು ಬರೀಬೋದು, a is not equal to b, a is not equal to c, a is not equal to d, a is not equal to e ಅಂತ ಬರೀಬೋದು. ನೆಕ್ಸ್ಟ್ ಬಿ ಎಂಪ್ಟಿ ಸೆಟ್. ಎ ನಲ್ಲೂ ಇಲ್ಲ, ಸಿ ನಲ್ಲೂ ಇಲ್ಲ, ಡಿ ನಲ್ಲೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ಬಿ is not equal to a, b is not equal to c, b is not equal to e. ನೆಕ್ಸ್ಟ್ ಸಿ is equal to 5. ಎಲಿಮೆಂಟು 5 ಇದೆ, ಅದು ಎ ನಲ್ಲಿ ಇಲ್ಲ. ಸಿ is not equal to a, ಸಿ ಬಿ ನಲ್ಲಿ ಇಲ್ಲ, ಸಿ is not equal to b. ಸಿ not equal to d, but c is equal to a. ಇದು ಒಂದೇ ಪೇರ್ ಆಫ್ ಎಲಿಮೆಂಟ್ಸು ಈಕ್ವಲ್ ಇದೆ. ಯಾವುದಂದರೆ ಸಿ is equal to e.